ಸುರಿದಿರುವಂತಹ ಮಳೆಗೆ ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆಯ ಬೇಸ್ಮೆಂಟ್ ನಲ್ಲೂ ಕೂಡ ನೀರು ನಿಂತಿದೆ. ಅಲ್ಲಿರುವಂತಹ ಸಿಬ್ಬಂದಿ ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳೇನೋ ನಡೀತಾ ಇದೆ. ಆದರೆ ಹರಸಾಹಸ ಪಟ್ಟಿದ್ದಾರೆ ನೀರನ್ನ ಹೊರ ಹಾಕಬೇಕು ಅಂತಂದ್ರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸದ್ಯಕ್ಕೀಗ ನಡೆಸ್ತಾ ಇದ್ದಾರೆ. ಸುರಿದಿರುವಂತಹ ಮಳೆಗೆ ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆಯ ಬೇಸ್ಮೆಂಟ್ ನಲ್ಲೂ ಕೂಡ ನೀರು ನಿಂತಿದೆ. ಅಲ್ಲಿರುವಂತಹ ಸಿಬ್ಬಂದಿ ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳೇನೋ ನಡೀತಾ ಇದೆ. ಆದರೆ ಹರಸಾಹಸ ಪಟ್ಟಿದ್ದಾರೆ ನೀರನ್ನ ಹೊರ ಹಾಕಬೇಕು ಅಂತಂದ್ರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸದ್ಯಕ್ಕೀಗ ನಡೆಸ್ತಾ ಇದ್ದಾರೆ. ಸುರಿದಿರುವಂತಹ ಮಳೆಗೆ ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆಯ ಬೇಸ್ಮೆಂಟ್ ನಲ್ಲೂ ಕೂಡ ನೀರು ನಿಂತಿದೆ. ಅಲ್ಲಿರುವಂತಹ ಸಿಬ್ಬಂದಿ ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳೇನೋ ನಡೀತಾ ಇದೆ. ಆದರೆ ಹರಸಾಹಸ ಪಟ್ಟಿದ್ದಾರೆ ನೀರನ್ನ ಹೊರ ಹಾಕಬೇಕು ಅಂತಂದ್ರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸದ್ಯಕ್ಕೀಗ ನಡೆಸ್ತಾ ಇದ್ದಾರೆ. ಸುರಿದಿರುವಂತಹ ಮಳೆಗೆ ಜನಜೀವನ ಅಂತೂ ಅಸ್ತವ್ಯಸ್ತವಾಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆಯ ಬೇಸ್ಮೆಂಟ್ ನಲ್ಲೂ ಕೂಡ ನೀರು ನಿಂತಿದೆ. ಅಲ್ಲಿರುವಂತಹ ಸಿಬ್ಬಂದಿ ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳೇನೋ ನಡೀತಾ ಇದೆ. ಆದರೆ ಹರಸಾಹಸ ಪಟ್ಟಿದ್ದಾರೆ ನೀರನ್ನ ಹೊರ ಹಾಕಬೇಕು ಅಂತಂದ್ರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸದ್ಯಕ್ಕೀಗ ನಡೆಸ್ತಾ ಇದ್ದಾರೆ.
ಸುರಿದಿರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆಯ ಬೇಸ್ಮೆಂಟ್ ನಲ್ಲೂ ಕೂಡ ನೀರು ನಿಂತಿದೆ. ಅಲ್ಲಿರುವಂತಹ ಸಿಬ್ಬಂದಿ, ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳೇನೋ ನಡೀತಾ ಇದೆ. ಆದರೆ ಹರಸಾಹಸ ಪಟ್ಟಿದ್ದಾರೆ ನೀರನ್ನ ಹೊರ ಹಾಕಬೇಕು ಅಂತಂದ್ರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸದ್ಯಕ್ಕೀಗ ನಡೆಸ್ತಾ ಇದ್ದಾರೆ. ಸುರಿದಿರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆಯ ಬೇಸ್ಮೆಂಟ್ ನಲ್ಲೂ ಕೂಡ ನೀರು ನಿಂತಿದೆ. ಅಲ್ಲಿರುವಂತಹ ಸಿಬ್ಬಂದಿ, ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳೇನೋ ನಡೀತಾ ಇದೆ. ಆದರೆ ಹರಸಾಹಸ ಪಟ್ಟಿದ್ದಾರೆ ನೀರನ್ನ ಹೊರ ಹಾಕಬೇಕು ಅಂತಂದ್ರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸದ್ಯಕ್ಕೀಗ ನಡೆಸ್ತಾ ಇದ್ದಾರೆ. ಸುರಿದಿರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅನೇಕ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಇನ್ನು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿರುವಂತಹ ಈ ಖಾಸಗಿ ಆಸ್ಪತ್ರೆಯ ಬೇಸ್ಮೆಂಟ್ ನಲ್ಲೂ ಕೂಡ ನೀರು ನಿಂತಿದೆ. ಅಲ್ಲಿರುವಂತಹ ಸಿಬ್ಬಂದಿ, ಅದರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ನೀರನ್ನ ಹೊರ ಹಾಕುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳೇನೋ ನಡೀತಾ ಇದೆ. ಆದರೆ ಹರಸಾಹಸ ಪಟ್ಟಿದ್ದಾರೆ ನೀರನ್ನ ಹೊರ ಹಾಕಬೇಕು ಅಂತಂದ್ರೆ. ಗಾಂಧಿ ಬಜಾರ್ನಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ನೀರನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನು ಸದ್ಯಕ್ಕೀಗ ನಡೆಸ್ತಾ ಇದ್ದಾರೆ.